ಆಯಿತು? ಮೇಡಮ್ ಆ್ಯಕ್ಚುಲಿ ಗದಾಧಾರಿ ಹನುಮಾನ್ ಟೆಂಪಲಲ್ಲೇ ಲಾಂಚ್ ಆಗ್ತಾಯಿದೆ. ಮೊದಲನೇದಾಗಿ ತುಂಬ ಖುಷಿ ಇದೆ, ಸಂತೋಷವಾಗಿದ್ವಿ. ಯಾಕಂದರೆ ನಮ್ಮ ಮಗಂದು ಟೀಸರ್ ಲಾಂಚ್ ದಿನವೇ ನಮಗೆ ಗೌರ್ಮೆಂಟಿಂದ ಒಳ್ಳೆ ಸುದ್ದಿ ಬಂದಿದೆ. ಅನೇಕ ವರ್ಷಗಳಿಂದ ನಾವು ರೇಟ್ ಬಗ್ಗೆ ಕೇಳ್ತಾನೆ ಇದ್ವಿ ಸರ್ಕಾರನ. ಜನಗಳು ಥಿಯೇಟ್ರ್ಗಳಿಗೆ ಬರ್ತಾಯಿಲ್ಲ. ಹಾಗಾಗಿ ರೇಟ್ ಕಡಿಮೆ ಇದ್ದಾಗ ಎಲ್ಲರಿಗೂ ಎಟ್ಕೋತಾರ ಬರ್ತಾರೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಹಾಗಾಗಿ ಸುಮಾರು ವರ್ಷಗಳಿಂದ ನಾವು ಕೇಳ್ಕೊಂಡು ಬಂದಿದ್ವಿ ಸರ್ಕಾರನ. ಇವತ್ತಿನ ದಿನ ಸಿಹಿ ಸುದ್ದಿ ನಮಗೆ ಹೇಳಿದ್ದಾರೆ ಅವರು. ಆಲ್ರೆಡಿ ಅವ್ರಿಗೆ ನಮಗೆ ಇದ್ರ ಮುಖಾಂತರ ಕಳಿಸಿದ್ದಾರೆ, ಪತ್ರ ಮುಖೇನ. ಈ ಥರ ಒಂದು 15 ದಿನದಲ್ಲಿ ಎಲ್ಲವೂ ಆಗುತ್ತೆ. 15 ದಿನ ಆರ್ಡ್ರಿಗೆ ಬರುತ್ತೆ. ಅದೇನಂತ ಯಾವುದೇ ಲ್ಯಾಂಗ್ವೇಜ್ ಆಗ್ಬೋದು, 200 ರೂಪಾಯಿ ಮೇಲೆ ಮೀರೋಂಗಿಲ್ಲ. ಹಂಗೇಳಿ ಆರ್ಡ್ರ್ ಆಗಿದೆ. ಅದಕ್ಕೆ ತುಂಬ ತನ್ಸೋಗಿದೆ. ನಿಮ್ಮನ್ನೆಲ್ಲರನ್ನೂ ನಾವು ಕರೀತಾ ಇದ್ದೀವಿ. ಈಗ ನಾಳೆನೇ ಪ್ರೆಸ್ ಮೀಟ್ ಮಾಡ್ತಾಯಿದ್ದೆ ಅದ್ರ ಬಗ್ಗೆ. ಗದಾಧಾರಿ ಹನುಮಾನ್ ವಿಷಯ ಎಲ್ಲ ಗೊತ್ತಾದರೆ ನನ್ನ ಮಗ ಅನ್ನೋದಕ್ಕಂತ ಒಳ್ಳೆ ಟೀಸರ್ ಇವತ್ತು ತಾವು ನೋಡಿದಿರಿ. ಭಾರಿ ಚೆನ್ನಾಗಿ ಮಾಡಿದ್ದಾರೆ, ನೋಡಬೇಕು. ಇದರೆಲ್ಲರೂ ಅವನು ಸ್ವಲ್ಪ ಹೆಸರು ಮಾಡ್ತಾನೆ ಅನ್ನೋದು ನಮಗೆಲ್ಲ ನಂಬಿಕೆ ಇದೆ. ಏನು ನಿರ್ಮಾಪಕರು ಮಾಡಿದಾರಲ್ಲ ಅವ್ನು ನಂಬ್ಕೊಂಡು ಅವ್ರಿಗೆಲ್ಲ ಒಳ್ಳೆ ದುಡ್ಡಾಗಲಿ, ಒಳ್ಳೆ ಹೆಸರು ಗಳಿಸಲಿ, ಒಳ್ಳೆ ಕಂಟೆಂಟ್ ಇದೆ ಅಂತ ಆಲ್ರೆಡಿ ಎಲ್ಲರೂ ಹೇಳ್ಕೊಳ್ತಾ ಇದ್ದಾರೆ. ಅದು ನಿಮ್ಮ ಮುಂದೆ ಇಡ್ತಾಯಿದ್ವಿ. ಏನು ಹೊಸಬರು ನಮ್ಮ ಮಗ ಅಂತಲ್ಲ, ಯಾರೇ ಆಗಲಿ ಮೇಡಮ್, ಅಪ್ಕಮಿಂಗ್ ಹೀರೋಗಳಿಗೆ ತಾವು ಸಪೋರ್ಟ್ ಮಾಡಿ ಅಂತೇಳಿ ನಿಮ್ಮ ಮುಖಾಂತರ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ವಿ. ಏನು ಇವತ್ತಿನ ದಿನ ಸಿನಿಮಾ ಪ್ಯಾನ್ ಇಂಡಿಯಾ ಅಂತ ಒಬ್ಬರಿಬ್ಬರು ಮಾಡ್ತಾಯಿದ್ದಾರಲ್ಲ, ಅವ್ರದ್ದು ಸಿನಿಮಾ ಮಂದಿರಗಳಿಗೆ ಸಾಲ್ತಾ ಇಲ್ಲ. ಯಾವುದೋ ಒಂದು 4 ತಿಂಗಳಿಗೋ 3 ತಿಂಗಳಿಗೋ ಅವ್ರು 5-6 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡ್ತಾರೆ. 3 ತಿಂಗಳಿಗೊಂದು ಸಿನಿಮಾ ಬಂದರೆ ನಮ್ಮ ಎಲ್ಲ ಲ್ಯಾಂಗ್ವೇಜಲ್ಲಿ ಯಾವ ರೀತಿ ನಾವು ಥಿಯೇಟ್ರಿಗೆಲ್ಲ ಇದು ಮಾಡಬೇಕು? ಸಿನಿಮಾ ಇದ್ದಾಗ ಓಪನ್ ಮಾಡಿ ಇಲ್ದಿರೋ ಕ್ಲೋಸ್ ಮಾಡ್ಕೊಳ್ಳೋಕ್ಕಂತೂ ಆಗಲ್ಲ. ಹಾಗಾಗಿ ಹೊಸಬರು ಸಿನಿಮಾಗಳಿಗೆ ಜನ ಬರ್ತಾಯಿಲ್ಲ. ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ಳೋದೇನೆಂದರೆ, ಹೊಸಬರು ಯಾರೇ ಮಾಡಿರಲಿ, ಕಂಟೆಂಟ್ ಚೆನ್ನಾಗಿದೆ, ನೀವೆಲ್ಲರೂ ನಿಮ್ಮ ಮುಖಾಂತರ ಅವ್ರಿಗೆ ಸ್ವಲ್ಪ ಇದು ಪ್ರಮೋಟ್ ಮಾಡಿ ಅಂತೇಳಿ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀನಿ ಮೇಡಮ್. ಖಂಡಿತ ಮೇಡಮ್, ಖಂಡಿತ. ಇವತ್ತೇನು ಒಂದು ಸಿನಿಮಾ ನೋಡ್ಬೇಕಾದ್ರೆ ಒಂದು ಫ್ಯಾಮ್ಲಿ 20,000 15,000 ಕಮ್ಮಿ ಆಗೋದೇ ಇಲ್ಲ. ಆ ಥರ ರೇಟ್ಗಳಿತ್ತು. ಇವತ್ತು ಒಂದು 2-3 ಸಿನಿಮಾ ನೋಡ್ಬೋದು ತಿಂಗಳಲ್ಲಿ. ಸಾಮಾನ್ಯರಿಗೂ ಇಟ್ಕತ್ತೆ 200 ರೂಪಾಯಿ ಏನು ದೊಡ್ಡದಲ್ಲ. ಅಂದರೆ ಬಾಲ್ಕನಿ ಮೇಯ್ನ್ 200ಗೆ ಮೀರಲ್ಲ ಅಂದರೆ 100 ರೂಪಾಯಿ ಇರುತ್ತೆ. ಹಾಗಾಗಿ ಸ್ವಲ್ಪ ಜನ ಥಿಯೇಟ್ರ್ಗಳಿಗೆ ಮತ್ತೆ ಮುಖ ಮಾಡ್ತಾರೆ ಅನ್ನೋದು ನಮಗೆ ಎಲ್ಲರ ಅಭಿಪ್ರಾಯ ಇದೆ. ಇಂಡಸ್ಟ್ರಿಗಂತೂ ಭಾರಿ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಇಲ್ಲಮ್ಮ, ಯಾರು ಆಕ್ಷೇಪ ಸಲ್ಲಿಸೋದಿಲ್ಲ. ಅದು ಎಲ್ಲರಿಗೂ ಖುಷಿ ತಂದಿದೆ. ಯಾವುದೇ ಕರ್ನಾಟಕದ ಜನತೆ ನಮಗೆ ಕಡಿಮೆ ಬೇಕಂತಾರೆ ಹೊರತು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂತ ಯಾರು ಕೇಳ್ಕೊಳ್ಳೋದಿಲ್ಲ. ಯಾರು ಹೋಗಲ್ಲ, ಹೋದ್ರೂ ಅದು ಆಗಲ್ಲ. ಸರ್, ಇವಾಗ ಒಬ್ಬ ದೊಡ್ಡ ಸ್ಟಾರ್ ನಟ, ಒಂದು ದೊಡ್ಡ ಸಂಸ್ಥೆ ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದೆ ಸಿಎಂ ಹತ್ರ. ಬೇಡ, ಈ ಥರದ್ದೊಂದು ದರ ಏರಿಕೆ ಬೇಕು, ನಾವು ದೊಡ್ಡ ಹೈ ಬಡ್ಜೆಟ್ ಆಗಿ ಸಿನಿಮಾ ಮಾಡಿರ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿರುವಂಥ ಸುದ್ದಿ ಇದೆ. ಅದು ನಿಜನಾ ಅಂತ? ಇದೆ ಮೇಡಮ್, ಖಂಡಿತ ಇದೆ. ಅದು ಇಲ್ಲಂತಲ್ಲ. ಆದರೆ ಅವರು ಏನು ಪ್ಯಾನ್ ಇಂಡಿಯಾ ಅಂತ ಮಾಡ್ತಾ ಇದ್ದಾರಲ್ಲ, ಓನ್ಲಿ ಕರ್ನಾಟಕ ಅಲ್ಲ ಮೇಡಮ್, ಎಲ್ಲ ಎಂಟೈರ್ ಇಂಡಿಯಾ ಇದೆ, ವರ್ಲ್ಡಲ್ಲಿ ಹೋಗ್ತಾ ಇದೆ ಇವತ್ತಿನ ದಿನ. ಅದರಿಂದ ಅವ್ರಿಗೆ ವರ್ಕೌಟ್ ಆಗುತ್ತೆ. ಏನು ನಮ್ಮಲ್ಲಿ 1 ಲಕ್ಷ ಜನ ನೋಡೋರು 10 ಲಕ್ಷ ಜನ ನೋಡ್ತಾರೆ ರೇಟ್ ಕಡಿಮೆ ಇದ್ದಾಗ. ಅಲ್ಲಿ ವರ್ಕೌಟ್ ಆಗಲ್ವ? ಆಗ್ತಾಯಿದೆ. ಅವರು ಭ್ರಮೆ ಅದು. ಜಾಸ್ತಿ 1,500 ಇದ್ದಾಗ ನಮಗೇನೋ ಜಾಸ್ತಿ ಬಂದ್ಬಿಡ್ತಾರೆ ಅಂತೇಳಿ. ಖಂಡಿತ ಆಗಲ್ಲ. ಏನು 1 ಲಕ್ಷ ಜನ ನೋಡೋದು, 5 ಲಕ್ಷ ಜನ ನೋಡ್ಬೋದು. ಹಾಗಾಗಿ ಅವ್ರಿಗೆ ಯಾರೇ ಸಂಶಯ ಪಡೋದು ಬೇಡ. ಎಲ್ಲ ಪ್ಯಾನ್ ಇಂಡಿಯಾ ಅಂತ ಮಾಡ್ತಾಯಿದ್ರಲ್ಲ, ಇನ್ನೂ ಚೆನ್ನಾಗಿ ವರ್ಕೌಟ್ ಆಗುತ್ತೆ ನೋಡಿರಿ. ಅವ್ರ ಭ್ರಮೆ ಏನು, 1,000 1,500 2,000 ಇದ್ದಾಗ ಒಳ್ಳೆ ನಮಗೆ ಲಾಭದಾಯಕ ಇತ್ತು ಅನ್ನೋದು ಅವ್ರಿಗಿತ್ತು. ನಮ್ಮ ಸ್ಟೇಟ್ ಬಿಟ್ಟರೆ ಬೇರೆ ಎಲ್ಲೂ ಇರಲಿಲ್ಲ ಮೇಡಮ್. ಇದು ಯಾವುದೇ ಸ್ಟೇಟಲ್ಲಿ 1,500 2,500 ರೇಟು ಇರಲೇ ಇಲ್ಲ. ಅಲ್ಲೆಲ್ಲ ವರ್ಕೌಟ್ ಆಗ್ತಾ ಇರಲಿಲ್ಲ. ನಮ್ಮ ಕರ್ನಾಟಕ ಸ್ಟೇಟೇನ ಬೇಕಾಗಿದ್ದಿದ್ದು ಇವ್ರಿಗೆ. ಮಾಡಲಿ ಮೇಡಮ್, ಮಾಡಲಿ. ಅವ್ರಿಗೆ ಅದೇನೇ ಹೇಳ್ದಲ್ಲ, ಅವರು ತಿಳ್ಕೊಬೇಕು. ಈಗ ಏನು ಒಂದು 2-3 ಪಿಕ್ಚರ್ ಬರಲಿ, ಅವ್ರಿಗೆ ಗೊತ್ತಾಗತ್ತೆ ಅವ್ರದ್ದು ಏನು. ಜನ ಒಂದು 10 ಲಕ್ಷ ಜನ ನೋಡಿದ್ರೆ ಇವತ್ತು 50 ಜನ ನೋಡೋ ಪರಿಸ್ಥಿತಿ ಆಗ್ತಾಯಿದೆ. ಎಲ್ಲರಿಗೂ ಎಟ್ಕಾಗುತ್ತೆ. ಆದ್ದರಿಂದ ಎಲ್ಲರೂ ಅವ್ರಿಗೂ ತಿಳಿಯುತ್ತೆ, ಇದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವರು ಅಲ್ವಾ ಮೇಡಮ್. 1,000 ಟಿಕೆಟ್ ಇಟ್ಟು ಒಂದು 10,000 ನೋಡೋದಕ್ಕೂ 200 ರೂಪಾಯಿ ಟಿಕೆಟ್ ಇತ್ತು ಲಕ್ಷ ಜನ ನೋಡೋಕ್ಕೆ. ಥಿಯೇಟ್ರ್ಗಳಿಗೆ ಜನ ಬರಲಿ ಮೇಡಮ್. ಏನು ಇವತ್ತಿನ ದಿನ ಪ್ಯಾನ್ ಇಂಡಿಯಾ ಅಂತ ಮಾಡಿದಾಗ ಅಲ್ಲಿಗೆ ಬಂದ್ಬಿಟ್ಟು ಬೇರೆ ಯಾವುದೇ ಸಿನಿಮಾ ಬಂದರೂ ಜನ ಬರ್ತಾಯಿಲ್ಲ. ಅದೇ ರೇಟು ಅವ್ರಿಗೆ ಇಟ್ಕೋತಾರ ಇದ್ದರೆ
ಎಲ್ಲರೂ ನೋಡ್ತಾರೆ ಅನ್ನೋದು ನಮ್ಮ ಇದು ಮೇಡಮ್. ಇದ್ರ ಬಗ್ಗೆ ನಾಳೆ ಪ್ರೆಸ್ ಮೀಟ್ ಕರೀತಾ ಇದ್ವಿ. ಸರ್, ಇವಾಗ ನಿಮ್ ಕಿವಿಗೆ ಬಿದ್ದಿದ್ಯಾ ದೊಡ್ಡ ಸ್ಟಾರ್ ನಟ ಮತ್ತೆ ದೊಡ್ಡ ಸಂಸ್ಥೆ ಸಿಎಂ ನ ಭೇಟಿ ಮಾಡಿರೋದು ಅಂದ್ರೆ ಲೈಕ್ ಮೇಡಮ್ ಇಲ್ಲ ನಮಗೆ ದೂರವಾಣಿ ಮುಖಾಂತರ ಸುಮಾರು ಜನ ಅದಕ್ಕೆ ಕೇಳಿದ್ದಾರೆ, ನೀನೊಬ್ಬ ಎಕ್ಸಿಕ್ಯೂಟರ್ ಆಗಿ ಯಾಕೆ ಹಿಂಗೆ ಮಾಡ್ತೀಯ ಅಂತಲೂ ಕೇಳಿದ್ದಾರೆ. ಮೇಡಮ್ ನಾನು ಹೆಮ್ಮೆ ಪಡ್ತೀನಿ. ಏನು ಇವತ್ತಿನ ದಿನ ಯಾವತ್ತಿನ ದಿನ ಕೇಳ್ತಾ ಇದ್ವಿ, ನಮ್ಮ ಪೀರಿಯಡಲ್ಲಿ ಆಗಿದೆಯಲ್ಲ ನಮ್ಗೆ ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ಒಂದು ಎಕ್ಸಿಕ್ಯೂಟರ್ ಆಗಿರ್ಬೋದು, ಆದರೆ ನಮ್ಮ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ. ಇನ್ನು ಮುಂದೆ ಬರಲಿ, ಸಿನಿಮಾ ಯಾವ್ದಾರು ಆಗ್ಬೋದು, 10 ಜನ ಬರೋದು 100 ಜನ ಬರಲಿ ಮೇಡಮ್. ಅಟ್ಲೀಸ್ಟ್ ಇನ್ಮೇಲಾರು ಸೈಕಲ್ ಟರ್ನ್ ಥರ ಏನಾರು ರೈಸ್ ಆಗುತ್ತೆ, ಜನ ಥಿಯೇಟ್ರ್ಗಳಿಗೆ ಬರ್ತಾರೆ ಅನ್ನೋದು ನಮ್ಗೆ ಆಶಾಭಾವ ಇದೆ. ಯಾರು ಏನು ಬೇಕಾದ್ರೆ ಮಾತಾಡ್ಕೊಳ್ಳಿ, ಟೀಕೆ ಮಾಡಲಿ, ಇನ್ನೊಂದು ಮಾಡಲಿ, ಅಬ್ಜೆಕ್ಷನ್ ಮಾಡಲಿ, ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳು. ನಿಮ್ 3 ಥಿಯೇಟರ್ ಇದೆ, ನಿಮ್ದು ಎಷ್ಟು ಲಾಸ್ ಆಗ್ತಿದೆ ನಿಮಗೆ? ಮೇಡಮ್ ಈಗ UAE ಆಮೇಲೆ ಮಾಸ್ಕ್ 2 ಮೂವಿ ಆದಮೇಲೆ ಒಂದು ಮೂವಿನೂ ಹಿಟ್ ಆಗಿಲ್ಲ ಮ್ಯಾಮ್. ಮಾತ್ರ ಒಂದು ರೇಂಜ್ಗೆ ಹೋಯ್ತು. ಆವತ್ತಿಂದ ಒಂದಿನ ಶೋ ಇದ್ದರೆ ಒಂದು ದಿನ ಶೋ ಇರಲ್ಲ, ಆ ರೀತಿ ನಡ್ಕೊಂಡು ಬಂದ್ವಿ. ಎಲೆಕ್ಟ್ರಿಕಲ್ ಬಿಲ್ಗಳು ಕಟ್ಟೋಕ್ಕಾಗ್ತಾ ಇಲ್ಲ, ಸ್ಟಾಫ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ರೇಟ್ ಮಾಡಿದಾರಲ್ಲ, ಜನ ಬಂದಾಗ ಎಲ್ಲರೂ ಸುಧಾರಿಸ್ಕೊಳ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಸರ್, ಈ ಥರ ಟಿಕೆಟ್ ದರ ಕಡಿಮೆ ಮಾಡಿರೋದು ಇವಾಗ ಪರಭಾಷೆ ಸಿನಿಮಾಗಳಿಗೆ ಒಂದು ರೀತಿ ಸೆಟ್ ಹೊಡೆದಂಗೆ. ಅಂದರೆ ಅವರೆಲ್ಲ ನಮ್ಮ ಬಂಡವಾಳನ, ನಮ್ಮ ಆಡಿಯನ್ಸ್ ದುಡ್ಡನ್ನೆಲ್ಲ ಅವ್ರು ಹೊಡ್ಕೊಂಡು ಹೋಗ್ತಾ ಇದ್ರು. ಇವಾಗ ಅವರು ಇಲ್ಲಿ ಜಾಸ್ತಿ ರೇಟಿಗೆ ಸಿನಿಮಾ ರಿಲೀಸ್ ಮಾಡೋದಕ್ಕಾಗಲ್ಲ. ಆದರೆ ಕನ್ನಡದವ್ರು ರಿಲೀಸ್ ಮಾಡೋಕ್ಕೂ ಸರ್ಕಾರ ಅನುಮತಿನ ತೆಗೆದುಕೊಂಡು ರಿಲೀಸ್ ಮಾಡ್ಬೋದು. ಒಂದು ವೇಳೆ ಮಾಡಿದ್ರು ಟಿಕೆಟ್ ಒಂದು 3 ದಿನ ಜಾಸ್ತಿ ಇಡ್ಬೋದು. ಸೊ ಆ ಥರ ಅನುಕೂಲ ಇರೋವಾಗಲೂ ಯಾಕೆ ಇಲ್ಲ ಮೇಡಮ್, ಇಲ್ಲ ಏನು ತಾವು ಪರಭಾಷೆ ಚಿತ್ರ ಇದು ಪರಭಾಷೆ ಸಿನಿಮಾಗಳು ಅಂತಿರಲ್ಲ ಮೇಡಮ್, ಅವ್ರ ಸ್ಟೇಟ್ಗಳಲ್ಲಿ ಏನೇನು ಮೇಡಮ್ ಇದೆ, ಅವ್ರ ಸ್ಟೇಟ್ಗಳಲ್ಲಿ ಏನಿದೆ ರೇಟು ಅಲ್ವಾ? ಅವ್ರಿಗೆ ಅಲ್ಲಿ ಲಾಸ್ ಆಗಲ್ವಾ? ಓನ್ಲಿ ಕರ್ನಾಟಕ ಒಂದೇನ ಸಿಕ್ಕಿರೋದು ಅಲ್ವಾ? ಯಾವುದೇ ರೀತಿ ಅವ್ರಿಗಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀವಿ. ಅವರು ಜನ ಜಾಸ್ತಿ ನೋಡ್ತಾರೆ ಇಲ್ಲಿ. ಈಗ ಏನು ರೆವೆನ್ಯೂ ಹೋಗ್ತಾ ಇದೆಯೋ ಅದಕ್ಕಂತ ಸ್ವಲ್ಪ ಜಾಸ್ತಿನೇ ಹೋಗುತ್ತೆ. ಅವ್ರು ಬೇಕಾದ್ರೆ ನೋಡಲಿ, ಒಂದು 3 ಮಂತ್ಸ್ ನೋಡಲಿ. ಅವಾಗೇನಾದ್ರು ತೀರಾ ಲಾಸ್ ಆಗೋಗ್ಬಿಟ್ರೆ ಆಮೇಲೆ ಅವರೇ ಯೋಚನೆ ಮಾಡಲಿ. ಥ್ಯಾಂಕ್ ಯು. ನಾಳೆ ಇದ್ರ ಬಗ್ಗೆ ಮಾತಾಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.